ತುಮಕೂರು ಜಿಲ್ಲೆ ಶಿರಾ ತಾಲೂಕು ಗೋಪಿಕುಂಟೆ ಗ್ರಾಮದಲ್ಲಿ ಶಿರಾ ತಾಲೂಕಿನ ಜೆಡಿಎಸ್ ಯುವ ಘಟಕದ ತಾಲೂಕು ಅಧ್ಯಕ್ಷರಾದ ಪುನೀತ್ ಗೌಡ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮತ್ತು ಸನ್ಮಾನ ಮಾಡಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ತಾಲೂಕು ಜೆಡಿಎಸ್ ಅಧ್ಯಕ್ಷರಾದ ಸತ್ಯಪ್ರಕಾಶ್ ಸೇರಿದಂತೆ ಅನೇಕ ಮುಖಂಡರು, ಶಾಲಾ ಮುಖ್ಯಸ್ಥರು ಉಪಸ್ಥಿತರಿದ್ದರು. ಈಗ ನಾವೆಲ್ಲರೂ ಮೊದಲನೇದಾಗಿ ಪುನೀತ್ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಯಾಕೆಂದ್ರೆ ನನಗೆ 3 ದಿವಸದಿಂದ ಫೋನ್ ಮಾಡಿ ಅಣ್ಣ ಹಿಂಗೊಂದು ಕಾರ್ಯಕ್ರಮ ಮಾಡ್ಬೇಕು ಅಂತ ಹೇಳಿದ್ರು. ನಾನು ಹೇಳ್ದೆ ಇಡೀ ತಾಲೂಕಿನ ಕಾರ್ಯಕ್ರಮ ಮಾಡೋಣ ಪುನೀತ್, ಒಂದೇ ಹೋಗ್ಲಿ ಮಟ್ಟದ ಬೇಡ ಅಂತ ಹೇಳಿದೆ. ಇಲ್ಲ ಅಣ್ಣ, ಮೊದಲನೇದು ನಾನು ಹುಟ್ಟೂರು, ನನ್ಗೊಂದು ಸ್ವಾರ್ಥ ಇದೆ, ನಾನು ಒಂದು ಯುವ ಜನಪದದ ಅಧ್ಯಕ್ಷನಾಗಿದ್ದೀನಿ, ಅಲ್ಲಿಂದ ನಾನು ಕಾರ್ಯಕ್ರಮ ರೂಪಣೆ ಮಾಡ್ಬೇಕು, ಹಾಗಾಗಿ ಅಲ್ಲಿಂದಾನೇ ಪ್ರಾರಂಭ ಮಾಡ್ತೀನಿ ಅಂತ. ಆಯ್ತಪ್ಪ, ನಿನ್ ಆಸೆ ಹೆಂಗಿದೆ ಮಾಡು ಅಂತ. ಈಗ ಪುನೀತ್ ಅವರು 25 ವರ್ಷ ಶ್ರಮ ಪಟ್ಟು ಇಂಥ ಸುಂದರವಾದ ಮನೆಯನ್ನು ಕಟ್ಟಿ ಆ ಮನೆ ವಾತಾವರಣದಲ್ಲಿ ನಿಮ್ಮನ್ನೆಲ್ಲ ಕೂರಿಸಿದ್ದಾರೆ. ಅವ್ರೊಬ್ಬರನ್ನ ನಾವು ಸಾಧಕ ಅಂತ ನಾವ್ ಮನ್ಸಲ್ಲಿ ಅರ್ಥ ಮಾಡ್ಕೊಂಡ್ರೆ ಸಾಕಾಗುತ್ತೆ. ಯಾಕಂದ್ರೆ 25 ವರ್ಷ ಅವನು ಬರೇ ವಿದ್ಯಾಭ್ಯಾಸ ಮಾಡಿದ್ಕೋಸ್ಕರ ಅವ್ನ್ ಯಾವ್ದೋ ವಿದ್ಯೆಯಿಂದ ವೃತ್ತಿ ಕಲ್ತ್ಕೊಂಡಿಲ್ಲ, ಸ್ವಯಂ ವೃತ್ತಿ ಮಾಡ್ಕೊಂಡು ಇವತ್ತು ಇಷ್ಟೆಲ್ಲ ಸಂಪಾದನೆ ಮಾಡಿ ನೆಮ್ಮದಿಯಿಂದ ಸಾಕಲ್ಲ. ಒಬ್ಬ ಮನುಷ್ಯಕ್ಕೆ ಇಂಥ ಒಂದ್ ಮನೆ ಇದ್ರೆ ಆರಾಮಾಗಿ ನೆಮ್ಮದಿಯಾಗಿ ತಂದೆ ತಾಯಿಗಳನ್ನ ಸಾಕ್ಬೋದು ವೃತ್ತಿ ಎಂಬುದಿದ್ರೆ. ಹಾಗಾಗಿ ಅವನ ಭವಿಷ್ಯ ಉಜ್ವಲವಾಗ್ಲಿ. ನಮ್ಮ ಪುನೀತ್ಗೆ ಮುಂದಿನ ದಿನಗಳಲ್ಲಿ ಒಳ್ಳೆ ಸ್ಥಾನಮಾನಗಳು ರಾಜಕೀಯದಲ್ಲಿ ಸಿಗ್ಲಿ. ಅನೇಕ ಸೇವೆಗಳನ್ನ ವಿದ್ಯಾರ್ಥಿ ಜೀವನಕ್ಕೋಸ್ಕರ ವಿದ್ಯಾರ್ಥಿಗಳಿಗೋಸ್ಕರ ಮುಡಿಪಾಗಿ ಇಡ್ಲಿ. ಅನೇಕ ವಿದ್ಯಾರ್ಥಿಗಳಿಗೆ ಮುಂದಿನ ದಿವಸಗಳಲ್ಲಿ ಇಂಥ ಅನೇಕ ಕೆಲಸ ಕಾರ್ಯಗಳನ್ನ ಮಾಡ್ಲಿ. ಅವ್ರಿಗೆ ಇನ್ನು ಎಷ್ಟು ಭಗವಂತ ಶಕ್ತಿ ಕೊಡ್ತಾನೋ ಅಷ್ಟು ಸಾಧನೆ ಮಾಡ್ಲಿ. ಅದೇ ರೀತಿ ಅವ್ರ ಕುಟುಂಬಕ್ಕೂ ಸಹ ಒಳ್ಳೇದಾಗ್ಲಿ ಅಂತ ನಾನು ಈ ಸಂದರ್ಭದಲ್ಲಿ ಆಶಿಸ್ತೀನಿ. ನಮ್ಮ ಗ್ರಾಮೀಣ ಭಾಗದಲ್ಲಿ ನಿನ್ನೆ ಒಂದು 3 days ಬಿಟ್ಟು ಪ್ಲಾನ್ ಮಾಡಿದ್ವಿ. ಸೊ ಎಬೋ 90 ಯಾರಿದ್ದಾರೆ, 95 ಇದ್ದಾರೆ ಅಂತ. ಆಕ್ಚುಲಿ ಹುಲಿಕುಂಟೆ ಹೋಬಳಿಯ ವ್ಯಾಪ್ತಿಯಲ್ಲಿ ಯಾರ್ಯಾರು 95 ಎಬೋ ಇದ್ದಾರೆ, 90 ಎಬೋ ಇದ್ದಾರೆ ಅಂತ ಚೆಕ್ ಮಾಡಿದಾಗ ಅದರಲ್ಲೂ ನಮ್ಮ ಬರ್ಗೂರು ಗ್ರಾಮದಲ್ಲಿ, ಬರ್ಗೂರಿನ ಸ್ಕೂಲಿನಲ್ಲಿ ಅತಿ ಹೆಚ್ಚು ಲಿಟಲ್ ಜೋಸೆಫ್ ಕಾನ್ವೆಂಟ್ ಅಲ್ಲಿ 14 ಜನ ವಿದ್ಯಾರ್ಥಿನಿಯರು ಎಬೋ 90% ಇರೋದು ತುಂಬಾ ಗ್ರೇಟ್ ಅನಿಸ್ತು. ಮತ್ತೆ ಪರಮೇಶ್ವರ್ ಗೌಡ್ ಸ್ಕೂಲ್ ಅಲ್ಲಿ 4 ಜನ, ಅವರು ತುಂಬಾ ಗ್ರೇಟ್ ಅನಿಸ್ತು. ಮತ್ತೆ ಅರುಣೋದಯ ಸ್ಕೂಲ್ ಅಲ್ಲೂ ಇದ್ದಾರೆ, ಗೌರ್ಮೆಂಟ್ ಸ್ಕೂಲ್ ಬರ್ಗೂರ್ ಸ್ಕೂಲ್ ಅಲ್ಲಿ 2. ಇವ್ರನ್ನೆಲ್ಲ ಕಲೆಕ್ಟ್ ಮಾಡಿ ಹುಲಿಕುಂಟೆ ಹೋಬಳಿ ವ್ಯಾಪ್ತಿಯಲ್ಲಿ ಒಂದು ಪ್ರಶಸ್ತಿ ಪತ್ರವನ್ನು ನೀಡುವುದರ ಮುಖೇನ ಅವ್ರಿಗೆ ಉತ್ತೇಜನ ಕೊಡುವಂತ ಪ್ಲಾನ್ ಮಾಡಿ ಸೊ ಇವತ್ತು ಆಯೋಜನೆ ಮಾಡಿದೀವಿ. ಅದು ಇವತ್ತು ನಮ್ಗೇನಂದ್ರೆ ಇವರು ಹೇಳ್ದಂಗೆ ಗ್ರಾಮೀಣ ಭಾಗದಲ್ಲಿ ಸಂಸ್ಥೆ ನಡೆಸೋದು ವೆರಿ ಡಿಫಿಕಲ್ಟ್. ಯಾಕೆಂದ್ರೆ ಫಾರ್ ಎಕ್ಸಾಂಪಲ್ ಏನಂದ್ರೆ 5th ಅಡ್ಮಿಷನ್ ಆದ್ರೆ 4 members 3 members ಆಗ್ತಾರೆ 4th 5th ಗೆ. ಸೊ ಟೀಚರ್ಸ್ ಬೇಕಾದ್ರೆ ಅದು 6 members to 8 members ಬೇಕಾಗ್ತಾರೆ. ಅವ್ರಿಗೆ ಸ್ಯಾಲ್ರಿ ಕೊಟ್ಟು ಡಿಫಿಕಲ್ಟ್, ಸ್ಟೇಜ್ ಅಲ್ಲಿ ಆ ಸಂಸ್ಥೆಯನ್ನು ನಡೆಸೋದು ವೆರಿ ಡಿಫಿಕಲ್ಟ್ ಈ ಗ್ರಾಮೀಣ ಭಾಗದಲ್ಲಿ. ಅದರಲ್ಲೂ ರಿಸಲ್ಟ್ ಕೊಡ್ತಾ ಈ ಸಂಸ್ಥೆಯನ್ನ ನಡ್ಸ್ಕೊಂಡ್ ಬಂದಿರ್ತಕ್ಕಂಥದ್ದು, ಅದರಲ್ಲೂ ನಮ್ಮ ಹುಲಿಕುಂಟೆ ಹೋಬಳಿಯ ಬರ್ಗೂರು ವ್ಯಾಪ್ತಿಯಲ್ಲಿ ತುಂಬಾ ಗ್ರೇಟ್ ಅನಿಸುತ್ತೆ. ಮತ್ತೆ ಶಿರಾದಲ್ಲಿ ಪ್ರೆಸಿಡೆನ್ಸಿ ಆ ತರ ಬರ್ಗೂರಿನ ನಮ್ಮ ಸ್ಕೂಲು 3 ಸ್ಕೂಲ್ಗಳು ಕೂಡ ಒಳ್ಳೆ ರಿಸಲ್ಟ್ ತರ್ತಾ ನಮ್ಮ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ತುಂಬಾ ಅನುಕೂಲ ಆಗ್ತಾ ಇದೆ. ಅದೇ ರೀತಿಲಿ ನಮ್ಮ ಚಿದಾನಂದ ಸಾಹೇಬ್ರು ಪ್ರೆಸಿಡೆನ್ಸಿ ಸ್ಕೂಲ್ PV ಕಾಲೇಜ್ ಏನಿದೆ, ಚಿದಾನಂದ ಸಾಹೇಬ್ರಿಗೆ ಈ ಪುಟ್ಟ ವೇದಿಕೆ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಒಂದು ಇಂಜಿನಿಯರಿಂಗ್ ಕಾಲೇಜು ಮತ್ತೆ ಮೆಡಿಕಲ್ ಕಾಲೇಜು ತರ್ತಕ್ಕಂತ ಒಂದು ಅವ್ರಿಗೆ ಆ ದೇವ್ರ ಶಕ್ತಿ ಕೊಡ್ಲಿ ಅಂತ ಅತಿ ಬೇಗ. ಯಾಕೆಂದ್ರೆ ಈ ಗ್ರಾಮೀಣ ಭಾಗದಿಂದ ಇಂಜಿನಿಯರಿಂಗ್ ಮಾಡ್ಬೇಕು ಅಂತ ಬೆಂಗಳೂರು, ದುರ್ಗ, ದಾವಣಗೆರೆಗೆ ಹೋಗ್ತಾ ಇರ್ತಕ್ಕಂಥದ್ದು. ಅದ್ರಲ್ಲಿ ಇಂಜಿನಿಯರಿಂಗ್ ಕಾಲೇಜು, ಪ್ರೆಸಿಡೆನ್ಸಿ ಇಂಜಿನಿಯರಿಂಗ್ ಕಾಲೇಜ್ ಅಂತ ಇದ್ರೆ ತುಂಬಾ ಅನುಕೂಲ ಆಗುತ್ತೆ ನಮ್ ಎಲ್ರಿಗೂ ಹೇಳ್ತಾ ಈ ಪುಟ್ಟ ವೇದಿಕೆ ಮೂಲಕ ಅವ್ರಿಗೆ ವಿನಂತಿ ಮಾಡ್ತೀನಿ. ಇಷ್ಟ ಹೇಳ್ತಾ ನನ್ನ ಮಾತು ಮುಗಿಸ್ತಾ